ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ಭಾರ್ಗವಿ ಜೆ.ಪಿ. ಪಾಟೀಲ್ ಅವರಿಗೆ ಬೇಲ್ ಕೊಡಿಸಿದ್ದಾಳೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾರ್ಗವಿ ಸಾಕ್ಷಿಯನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸ್ತಾರೆ. ಬಂದಂತಹ ಸಾಕ್ಷಿ ಅವರು ಇಲ್ಲಿ ಜೆ.ಪಿ. ಪಾಟೀಲ್ ಅವರು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ, ಅವರ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಸುಳ್ಳು ಸಾಕ್ಷಿಯನ್ನ ಕ್ರಿಯೇಟ್ ಮಾಡಿ ಅವರನ್ನ ಟ್ರ್ಯಾಪ್ ಮಾಡಿರೋದು ಇದೇ ಗಾಯತ್ರಿ ದೇವಿ ಹಾಗೆ ಶಕ್ತಿ ಪ್ರಸಾದ್. ಇಲ್ಲಿ ನಿಂತಿರ್ತಕ್ಕಂಥ ಗಾಯತ್ರಿ ದೇವಿ ಅವರನ್ನೇ ಗಂಗಾ ಅಂತ ಹೇಳ್ತಾರ. ಇಲ್ಲಿ ಶಕ್ತಿ ಪ್ರಸಾದ್ ಕೂಡ ಜಸ್ಟ್ ಕೆಲಸ ಮಾಡ್ತಿದ್ದಾರೆ, ಬಟ್ ಎಲ್ಲವೂ ಕೂಡ ಗಾಯತ್ರಿ ದೇವಿ ಆಗಿರ್ತಕ್ಕಂಥ ಗಂಗಾನೇ ಮಾಡ್ತಿರೋದು. ನಾನು ರವೀಂದ್ರ ಭಟ್ಕಳ್ ಅವರ ಬಳಿಯಲ್ಲೂ ಕೂಡ ಈ ವಿಷಯವನ್ನ ಹೇಳಿದ್ದ ಅಂತ ಹೇಳಿ ಸಾಕ್ಷಿಯನ್ನ ನುಡಿದು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭಾರ್ಗವಿ ಗಾಯತ್ರಿ ದೇವಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಜೆ.ಪಿ. ಪಾಟೀಲ್ ಅವರಿಗೆ ಬೀಲಿನ ಜೊತೆಗೆ ಅವರನ್ನ ಈ ಒಂದು ಕೇಸಿಂದ ವಜಾಗೊಳಿಸಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರ. ನಂತರ ಆರ್ಕೆ ಬಂದದೆ ಅವರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದವರು ಯಾಕೆ ಒಮ್ಮೆಲೆ ಕೆಲಸವನ್ನ ಬಿಟ್ಟು ಹೋದ್ರು ಅಂತ ಹೇಳಿ ಪದ್ಮನಾಭ್ ಬಗ್ಗೆ ಪ್ರಶ್ನೆ ಮಾಡ್ತಾರ. ಅದು ಬೇರೆ ಏನೋ ಕಾರಣ ಇರ್ಬೋದು ಅಂತ ಭಾರ್ಗವಿ ಹೇಳಿದಾಗ ಅದಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿ ಜೆ.ಪಿ. ಅವರೇ 10 ವರ್ಷಗಳ ಕಾಲ ಕೆಲಸ ಮಾಡಿದಂಥ ಈ ವ್ಯಕ್ತಿ ಮೇಲೆ FIR ಅನ್ನ ಹಾಕ್ಸಿದ್ರು. FIR ಅನ್ನ ಹಾಕ್ಸೋದ್ರ ಮುಖಾಂತರ ಇವರು ಫ್ರಾಡ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿದಾಗ ಇದೆಲ್ಲವೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಗಾಯತ್ರಿ ದೇವಿ ಮಾಡಿರೋ ಪಿತೂರಿ ಇರಬಹುದು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೌದು, ಪಿತೂರಿನೇ ಇರಬಹುದು. ಅವತ್ತು ಜೆ.ಪಿ.ನೇ ಇವ್ರ ಮೇಲೆ ಫ್ರಾಡ್ ಕೇಸ್ ಹಾಕಿರ್ಬೋದು ಸುಳ್ಳು ಹೇಳಿ, ಅಥವಾ ಇವತ್ತು ಈ ಪದ್ಮನಾಭ್ ಅಂತಕ್ಕಂತಹ ವ್ಯಕ್ತಿ ದುಡ್ಡು ಇಸ್ಕೊಂಡು ಈ ರೀತಿ ಹೇಳ್ತಾ ಇರಬಹುದು ಸುಳ್ಳು ಸಾಕ್ಷಿಯನ್ನ ಅಂತ ಹೇಳಿದ ಆರ್ಕೆ ಆ ಒಂದು ಸಾಕ್ಷಿಯನ್ನೇ ವಜಾಗೊಳಿಸಿ ಬಿಡ್ತಾರೆ. ಜಡ್ಜ್ ಕೂಡ ಆರ್ಕೆ ಮಾತನ್ನ ಮನ್ನಿಸ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ತನಗೆ 2 ದಿನ ಕಾಲಾವಕಾಶ ಬೇಕು, ಜೆ.ಪಿ. ಪಾಟೀಲ್ ಅವರನ್ನ ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ನಾನು ಸಾಕ್ಷಿ ತರ್ತೀನಿ ಅಂದಾಗ ಸರಿ ಆಯಿತು ಅಂತ ಹೇಳಿ 2 ದಿನ ಹಿಯರಿಂಗ್ ಡೇಟನ್ನು ಕೊಡ್ತಾರೆ. ಕೊನೆಯದಾಗಿ ಜೊತೆಗೆ ಇಲ್ಲಿ ಜೆ.ಪಿ. ಪಾಟೀಲ್ ಅವರಿಗೆ ಬೇಲ್ ಕೊಡಬೇಕು, ಅವರ ಪ್ರಾಣಕ್ಕೆ ಜೈಲಲ್ಲಿ ಅಪಾಯ ಇದೆ ಈ ಗಾಯತ್ರಿ ದೇವಿ ಆಗಿರ್ತಕ್ಕಂಥ ಗಂಗಾಯಿಂದ ಅಂತ ಭಾರ್ಗವಿ ಕೇಳ್ಕೊಂಡಾಗ ಆರ್ಕೆ ಕೂಡ ಕೊಡಬಹುದು ಅಂತಾರೆ. ಸರಿ ಆಯಿತು ಅಂತ ಹೇಳಿ 20 ಲಕ್ಷ ಕಟ್ಟಿ ಬೇಲನ್ನು ತಗೊಂಡು ಹೋಗಿ ಅಂತ ಹೇಳ್ತಾರೆ. ಫೈನಲಿ 20 ಲಕ್ಷ ಕೊಡಬೇಕಾಗಿದೆ. ಆ ಕಡೆ ಮನೆ ಸೀಸ್ ಆಗಿದೆ, ಒಡವೆನೆಲ್ಲ ಬ್ಯಾಂಕ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ 20 ಲಕ್ಷ ಹೊಂದಿಸಿ ಜೆ.ಪಿ. ಪಾಟೀಲ್ ಅವರನ್ನ ಮನೆ ಕರ್ಕೊಂಡು ಬರ್ತಾರೆ.